ಬ್ಯಾಳಿ ಜೊತೆ ಅಗ್ಸಿ ಇಂಡಿ ಕಡಕ್ ರೊಟ್ಟಿ ಟೇಸ್ಟ್ ಏನ್ ಭಾರಿ ಇರ್ತದ್ರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಫ್ರೈಡ್ ರೈಸ್ ಕಟ್ಕೊಂಡು ಹೋಗಮ್ ಅಂತೇಳಿ ಪ್ಲಾನ್ ಮಾಡ್ಕೊಂಡೇನ್ರಿ. ರೈಸ್ ಮಾಡೋ ಮತ್ತಿಗೇನು ರೈಸ್ ಥರನೇ ಐತ್ರಿ. ಯಾವಾಗ ಫ್ರೈ ಮಾಡ್ಲಕ್ ಚಾಲೂ ಮಾಡಿನಲ್ಲ ರೀ, ರೈಸ್ ಇದ್ದಿದ್ದು ಕನ್ವರ್ಟ್ ಆಗಿ ಉಪ್ಪಿಟ್ಟಾಗ್ಬಿಟ್ಟದ್ರಿ. ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟಿನ್ರಿ, ಅದಕ್ಕೆ ರೈಸ್ ಮೆತ್ತಗಾಗ್ಯದ. ಅಂದ್ರೂ ರೈಸ್ ಏನ್ ವೇಸ್ಟ್ ಆಗ್ಲಿಲ್ರಿ. ಅದೇ ರೀಸನ್ ಇಟ್ಕೊಂಡು ಇವತ್ತು ಮುಂಜಾನೆ ಓಟ್ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಹೊಟ್ಟಿ ತುಂಬಾ ಬ್ಯಾಟಿಂಗ್ ಆಡ್ಬಿಟ್ಟಿನಿ. ಕೆಲವೊಂದ್ ಸರ್ತಿ ಸರ್ವಿಸ್ ರೋಡ್ ನಿಂತ ಆಫೀಸಿಗೆ ಹೋಗೋ ಮತ್ತಿಗೆ ಆ ರೋಡ್ ಫುಲ್ ಇರುತ್ತೆ, ಮೇನ್ ರೋಡ್ ಖಾಲಿ ಇರುತ್ತೆ. ಅವಾಗ ಅನ್ಕೊಂತ ಇರ್ತಿದ್ ನಾನು ಮೇನ್ ರೋಡ್ ಹೋದ್ರೆ ಆಫೀಸಿಗೆ ಬೇಗ ಹೋಗಿರ್ತಿದ್ನ ಅಂತ. ಬಟ್ ಇವತ್ ಮಿಸ್ ಆಗಿ ಮೇನ್ ರೋಡಿಗೆ ಬಂದಿನ್. ಮೇನ್ ರೋಡ್ ಖಾಲಿ, ಸರ್ವಿಸ್ ರೋಡ್ ಫುಲ್. ಆ ಖುಷಿ ಮನ್ಸಿಗೆ ಹೆಂಗಿತ್ತಪ್ಪ ಅಂದ್ರ ಇವತ್ತು ಆಫೀಸ್ ಒಳಗೆ ಫಿಕಾ ಇತ್ತು. ಫಿಕಾ ಅಂತಂದ್ರೆ ಸ್ವೀಡನ್ ಕಲ್ಚರ್ ಒಳಗೆ ಎವ್ರಿ ಬುಧವಾರ ಒಬ್ಬೊಬ್ರು ಎಂಪ್ಲಾಯಿಗಳು ಸ್ನಾಕ್ಸ್ ತಗೊಂಡ್ ಬಂದ್ಬಿಟ್ಟು ಎಲ್ರಿಗ್ ಕೊಡ್ಬೇಕು. ಇವತ್ತು ನನ್ನ ಸರ್ದಿ ಇತ್ತು, ನಾನು ಸ್ನಾಕ್ಸ್ ತಂದು ಎಲ್ರಿಗ್ ಕೊಟ್ಬಿಟ್ಟೆ. ನನಗೆ ಏನ್ ಆಸೆಯಪ್ಪ ಅಂತಂದ್ರೆ ಫಿಕಾ ದಿವಸ ಶೇಂಗದ ಹೋಳಿಗೆ ತಂದು ನಮ್ಮ ಉತ್ತರ ಕರ್ನಾಟಕ ಟೇಸ್ಟ್ ಎಲ್ರಿಗ್ ತೋರ್ಸ್ಬೇಕಪ್ಪ ಅಂತ. ಇವತ್ತು ನನ್ನ ಶಕ್ತಿ ಪ್ರದರ್ಶನದೊಳಗೆ ಲೆಗ್ ಡೇ ಇತ್ತು. ಮೊದಲು ರೆಗ್ಯುಲರ್ ಆಗಿ ಜಿಮ್ಮಿಗೆ ಬರೋ ಮತ್ತಿಗೆ ಸ್ಕಾಟ್ಸ್ 130 kg ನಿಂತ 140 kg ಟ್ರೈ ಮಾಡಿದ್ದ. ಬಹಳ ಗ್ಯಾಪ್ ಆಗಿರೋ ಕಾರಣ ಇವತ್ತು ಲೆಗ್ ಹರಿದು 16 ಆಗಿ ವರ್ಕೌಟ್ ಮುಗಿಸ್ಕೊಂಡು ರೊಟ್ಟಿ ಉಮ್ಮದ್ರಾಗಿರೋ ಮಜಾ ಖತರ್ನಾಕ್. ನಾಳೆಗೆ ಸಿಗಮ್ ತಗೋರಲ್ಲ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.